ಏನು ಕಲರಿಂಗ್ ಆಗಿಲ್ಲ ವೀಕ್ಷಕರೇ ನೋಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವಾಗ ಟ್ರೆಂಡಿಂಗಲ್ಲಿರೋದು ಕಲರಿಂಗ್ ಆಗ್ತಿದ್ದಾರೆ ವಾಟರ್ ಮೆಲನ್ಗೆ ಅಂತ. ಈ ವಾಟರ್ ಮೆಲನ್ಗೆ ಕಲರ್ ಇಂಜೆಕ್ಟ್ ಮಾಡ್ತಿದ್ದಾರೆ ಅಂತಂದು. ಬಟ್ ಇದರಲ್ಲಿ ರೈತನ ಫಾಲ್ಟು ಏನಿಲ್ಲ ವೀಕ್ಷಕರೇ. ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ. ಕಾಟನ್ ತೊಗೊಂಡಿದ್ದೀನಿ, ಈ ಹಣ್ಣಿದೆ, ಹಣ್ಣು ನೋಡಿ ತೋರಿಸ್ತೀನಿ. ಇದು ನಮ್ಮ ತೋಟದಲ್ಲಿಂದಲೇ ನಾನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ನಮ್ಮ ತೋಟ ನಾವು ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಇದೆ ಹಾರ್ವೆಸ್ಟ್ ಮಾಡೋದು. ಇಲ್ಲಿ ಮೋಸ ಆಗ್ತಿರೋದು ರೈತರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಇಲ್ಲಿ ಮೋಸ ಮಾಡೋರು ಯಾರಂತ ಗೊತ್ತಿಲ್ಲ. ನಮ್ಮಿಂದ ಖರೀದಿ ಮಾಡೋರು ಬ್ರೋಕರ್ಸ್ ಖರೀದಿ ಮಾಡ್ತಾರೆ, ಅವರು ಖರೀದಿ ಮಾಡಿಬಿಟ್ಟು ವೆಂಡರ್ಸಿಗೆ ಸೆಲ್ ಮಾಡ್ತಾರೆ. ಇಲ್ಲಿ ರೈತನ ಫಾಲ್ಟ್ ಏನಿಲ್ಲ. ಅವ್ರು ಏನು ಕೆಮಿಕಲ್, ಏನು ಫರ್ಟಿಲೈಸರ್, ಏನು ಸ್ಪ್ರೇ ಸಜೆಸ್ಟ್ ಮಾಡಿರ್ತಾರೆ ಅದನ್ನಷ್ಟು ನಾವು ಹೊಡೆದಿರ್ತೀವಿ. ಅದನ್ನ ಬಿಟ್ಟರೆ ಮಿಕ್ಕಿದ್ದು ನಾವೇನು ಮಾಡಿರಲ್ಲ. ಯಾಕೆಂದರೆ ರೈತರಿಗೆ ಬೆನ್ನೆಲುಬು ಅಂತ ಹೇಳ್ತಾರೆ, ಬೆನ್ನೆಲುಬಿಗೆ ಚೂರಿ ಹಾಕ್ತಿದ್ದಾರೆ. ತೋರಿಸ್ತೀನಿ ಬರ್ರಿ, ನಿಮ್ಗೆ ಲೈವಾಗಿ ತೋರಿಸ್ತೀನಿ ಏನಂತಂದು ನೋಡಿ. ಇದಕ್ಕೆ ನಾವು ಸ್ಪ್ರೇನೂ ಜಾಸ್ತಿ ಮಾಡಿಲ್ಲ. ಈಗ ಇದು ಹುಳು ಮೇಲುಗಡೆ ಕಲರ್ ತಿಂದಿದೆ, ಹಾಗೆ ಮಾರ್ಕ್ ಇದೆ. ಇದು ಗಟ್ಟಿ, ಏನು ಕಲರಿಂಗ್ ಆಗಿಲ್ಲ ವೀಕ್ಷಕರೇ ನೋಡಿ. ಜಸ್ಟ್ ಇವಾಗ ಕಿತ್ತಿರೋದು ವೀಕ್ಷಕರೇ. ಇದು ಕಾಟನ್ ಇದೆ. ಗಿಲರಿಂಗ್ ಅಂತ ಹೇಳ್ತಾರೆ. ಬಟ್ ಕಲರ್ ಇರೋದೇ ರೆಡ್ ಕಲರ್ ವೀಕ್ಷಕರೇ. ಅದು ಕಲರ್ ಇಲ್ಲಾರದೆ ಯಾವ ರೀತಿ ಕಲರ್ ಬರಬೇಕಂತ ಗೊತ್ತಾಗ್ತಿಲ್ಲ ನಮಗೆ. ಲೈಟಾಗಿ ನೀರು ಎಲ್ಲಿದೆ ಅಲ್ಲಿ ಸ್ವಲ್ಪ ಲೈಟಾಗಿ ಬಂದಿದೆ ನೋಡಿ ವೀಕ್ಷಕರೇ. ಇಲ್ಲಿ ನೀರಿದೆ, ಹಚ್ತೀನಿ. ದಲ್ಲಾಳಿಗಳು ಏನು ಮಾಡಿಬಿಡ್ತಾರೆ ವೀಕ್ಷಕರ, ನಮ್ಮ ಹತ್ರ ರೈತರ ಹತ್ರ ನೇರವಾಗಿ ತೊಗೊಂಡ್ಬಿಟ್ಟು ಅವರು ಸ್ಟೋರೇಜ್ ಮಾಡಿ ಇಡೋಕೆ ಈ ಥರ ಮಾಡ್ತಾರೆ. ಹಣ್ಣು ಇನ್ನೂ ಬಂದಿರಲ್ಲ ಇದು ನೋಡಿ. ಒರಿಜಿನಲ್ ಲೈವ್ ವೀಕ್ಷಕರೇ. ಇದು ಕಾಟನ್, ಪ್ಯೂರ್ ಕಾಟನ್ ಇಟ್ಟಿದ್ದೀನಿ ನಾನು. ಸ್ಟೆರಿಲೈಸ್ಡ್ ಕಾಟನ್ ವೀಕ್ಷಕರೇ. ಇದು ಮೆಡಿಕಲ್ ಯೂಸ್ ಮಾಡ್ತಾರಲ್ಲ, ಸ್ಟೆರಿಲೈಸ್ಡ್ ಕಾಟನ್ ತೊಗೊಂಬಂದು ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ದಲ್ಲಾಳ ಗಾಡಿ ಏನು ಮಾಡ್ತಾರೆ, ನಮ್ಮ ಹತ್ರ ಮುಂಚೆ 15 ದಿನಕ್ಕೆ ಬಂದಿರಲ್ಲ ವೀಕ್ಷಕರು. 15 ದಿನಕ್ಕಿಂತ ಮುಂಚೆನೇ ಬರೋ ಬೆಳೆನ ಖರೀದಿ ಮಾಡಿಬಿಡ್ತಾರೆ. ಇದು ಇವಾಗ ಆಲ್ರೆಡಿ ನಮ್ದು ಹಾರ್ವೆಸ್ಟ್ ಆಗಿ 1 ವೀಕ್ ಆಯ್ತು ವೀಕ್ಷಕರೇ. ಇದು ಮಿಕ್ಕಿರೋ ಕಾಯಿದು ಇವಾಗ ಹಣ್ಣಾಗಿದೆ. ಇದಕ್ಕಿಂತ ಮುಂಚೆನೇ ಖರೀದಿ ಮಾಡಿಬಿಟ್ಟು ಅವ್ರು ಹೋಗಿ ಒಂದು ಕಡೆ ಶೇಖರಣೆ ಮಾಡಿ ಅವ್ರು ಮತ್ತೆ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅಂದರೆ ಕಾಯಿ ಇರೋದ್ರಾಗೆ ಅವ್ರು ನಮ್ಮ ಹತ್ರ ಖರೀದಿ ಮಾಡ್ಕೊಂಡ್ಬಿಡ್ತಾರೆ ವೀಕ್ಷಕರೇ. ಅವ್ರು ಏನಾದ್ರು ಇಂಜೆಕ್ಟ್ ಮಾಡ್ತಾರೇನೋ ನಮ್ಗೆ ಗೊತ್ತಿಲ್ಲ. ರೈತರಿಗಂತೂ ಯಾರಿಗೂ ಮೋಸ ಮಾಡಲ್ಲ. ರೈತನ ಹಣ್ಣು ಹಾಕೋದು ಎಲ್ಲರಿಗೂ ಮೋಸ ಆಗೋದು ರೈತನಿಗೆ ಮೋಸ ಆಗೋದು. ಇವರು ಏಜೆಂಟ್ರು ಏನು ಮಾಡ್ತಾರೆ, ಕಲ್ಲಂಗಡಿ ಬೆಳೆ ರೇಟ್ ರಂಜಾನ್ ಸ್ಟಾರ್ಟ್ ಆಗ್ತಿದೆ, ಶಿವರಾತ್ರಿ ಮುಗಿತು, ರೇಟ್ ಜಾಸ್ತಿ ಆಗುತ್ತೆ ಅಂತಂದು ಏನೋ ಒಂದು ಇಶ್ಯೂ ಮಾಡ್ಕೊಂಡ್ಬಿಟ್ಟು ಪಾಲಿಟಿಕ್ಸ್ ಅದನ್ನೇ ತೊಗೊಂಬಂದ್ಬಿಟ್ಟು ರೈತರಿಗೆ ಬೆನ್ನೆಲುಬು ಗುಂಗ್ರಕ್ಕೆ ನೋಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಪ್ಯೂರ್ ಹಣ್ಣು ವೀಕ್ಷಕರೇ. ಏನು ಕಲರ್ ಮಿಕ್ಸ್ ಇಲ್ಲ, ಏನು ಕೆಮಿಕಲ್ ಮಿಕ್ಸ್ ಇಲ್ಲ ಇದು. ಯಾಕಂದ್ರೆ ನಾನು ಎಪಿಸೋಡ್ಸ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಮೇಂಟೈನ್ ಮಾಡಿದ್ವಿ, ಏನು ಸ್ಪ್ರೇ ಮಾಡಿದ್ವಿ, ಏನು ಫರ್ಟಿಲೈಸರ್ ಕೊಟ್ಟಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಎರಿಥ್ರೋಮೈಸಿನೂ ಯಾವುದೋ ಕೆಮಿಕಲ್ ಹೊಡಿತಾರೆ, ಅದನ್ನು ನಾವಂತೂ ಹೊಡೆದಿಲ್ಲ. ಎಷ್ಟು ಕಲರ್ ಇದೆ ನೋಡಿ, ರೆಡ್. ಬಟ್ ಅವ್ರು ಹೇಳೋ ಪ್ರಕಾರ ಇದಕ್ಕಿಂತ ಡಾರ್ಕ್ ಇರುತ್ತೆ ಅಂತ ಹೇಳ್ತಾರೆ, ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಬಟ್ ಯಾವ ರೀತಿ ಇರ್ತೋ ನಾವು ನೋಡಿಲ್ಲ, ನಾವು ಮಿಕ್ಸ್ ಮಾಡಿಲ್ಲ, ನಾವು ನೋಡಿಲ್ಲ. ಇಲ್ಲಿದೆ ನೋಡಿ, ಟೆಸ್ಟ್ ಮಾಡಿದ್ರೆ ನಿಮಗೆ ಕಾಟನ್ ಪಾಡ್ ಇಲ್ಲಿದೆ ನೋಡಿ. ಪ್ಯೂರ್ ಇದು, ಕೆಮಿಕಲ್ ಇಲ್ಲ, ಮಿಕ್ಸ್ ಇಲ್ಲ ಇದಕ್ಕೆ. ಈ ರೀತಿ ಒಂದು ಇಶ್ಯೂ ಇಟ್ಕೊಂಡ್ಬಿಟ್ಟು ರೈತರಿಂದ ಏನು ಮಾಡ್ತಿದ್ದಾರೆ, ಹೋದ ವರ್ಷ ರೇಟು 13 ರೂಪಾಯಿ 10 ರೂಪಾಯಿ ಇತ್ತು ಅಂತ ಹೇಳ್ತಾರೆ. ಇವಾಗ ನಾವು ಕೊಟ್ಟಿರೋದು ಕೇಳಿದ್ರೆ ನಿಮಗೆ ದಂಗಾಗುತ್ತೆ ವೀಕ್ಷಕರ. 5 ರೂಪಾಯಿ 20 ಪೈಸೆ ಕೆ ಜಿ ಕೊಟ್ಟಿದ್ದೀವಿ ನಾವು ಒಂದು ಹಣ್ಣನ್ನು, 1 kg. ನಾವು ಮಾಡಿರೋ ಖರ್ಚಲ್ಲಿ ಅರ್ಧ ಖರ್ಚು ಬಂದಿಲ್ಲ ನಮ್ಮದು ಈ ಸಾರಿ. ರೈತಿಂಗ್ ಲಾಸ್ ಆಗಿದೆ ನೋಡಿ. ಇದೆಲ್ಲ ವೇಸ್ಟ್ ಕಾಯಿ ನೋಡಿ ವೀಕ್ಷಕರು. ಚಾಕ ಏನು ಕಾಣ್ತಿದೆ, ಎಲ್ಲ ವೇಸ್ಟ್ ಕಾಯಿ ಇದು. ಬ್ರೋಕರ್ಸ್ ಏಜೆಂಟ್ರು ಏನು ಮಾಡ್ತಾರೆ, ಏನೋ ಒಂದು ಇಶ್ಯೂ ಮಾಡ್ಕೊಂಬಿಟ್ಟು ರೇಟ್ ಕಡಿಮೆ ಮಾಡಿ ಯಾಕಂದರೆ ಇದು ಡ್ರೈ ಮಲ್ ಅಲ್ಲ ವೀಕ್ಷಕರೇ. ಇದು ವೆಜಿಟೇಬಲ್ಸ್ ಆಯಿತು, ಫ್ರೂಟ್ಸ್ ಆಯಿತು, ಇಮಿಡಿಯೇಟಾಗಿ ಬಂದ ತಕ್ಷಣ ಮಾರಿಬಿಡ್ಬೇಕು ಇದನ್ನೇ. ಈಗ ಬಂದಿದೆ ರೈತ ಏನು ಮಾಡ್ಬೇಕು, 3 ರೂಪಾಯಿ ಅಂದರೆ ಕೊಡಲೇಬೇಕು, 10 ರೂಪಾಯಿ ಅಂದ್ರೆ ಕೊಡಲೇಬೇಕು. ಇಲ್ಲಪ್ಪ ಈಗ 3 ರೂಪಾಯಿ ತೊಗೊತೀವಿ ಅಂದರೆ ನಾವು ಕೊಟ್ಟಿದ್ದೀವಿ 3 ರೂಪಾಯಿ kg. ಸೆಕೆಂಡ್ ಕ್ವಾಲಿಟಿ 3 ರೂಪಾಯಿ kg ಕೊಟ್ಟಿದ್ದೀವಿ ನಾವು. ಫಸ್ಟ್ ಕ್ವಾಲಿಟಿ 5 ರೂಪಾಯಿ 20 ಪೈಸೆ ಕೊಟ್ಟಿದ್ದೀವಿ. ಬ್ರೋಕರ್ಸಿಗೆ ಲಾಸ್ ಇಲ್ಲ. ಅವರು ನೀವು ಮಾರ್ಕೆಟಲ್ಲಿ ಕೇಳಿದ್ರೆ 35 ರೂಪಾಯಿ 40 ರೂಪಾಯಿ kg ಮಾರ್ತಾರೆ. ನಮ್ಮ ಹತ್ರ 5 ರೂಪಾಯಿ ತೊಗೊತಾರೆ. ಕಲರ್ ಮಿಕ್ಸ್ ಮಾಡೋದು, ಕೋಟಿಂಗ್ ಮಿಕ್ಸ್ ಮಾಡೋದು, ಕೆಮಿಕಲ್ ಮಿಕ್ಸ್ ಮಾಡೋದೆಲ್ಲ ಅವರಿದ್ದ ವೀಕ್ಷಕರು, ದಲ್ಲಾಳಿಗಳಿದ್ದ. ನಮ್ಮ ರೈತರ ಹತ್ರ ಏನಿಲ್ಲ. ರೈತರನ್ನ ನೀವು ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಅನ್ನ ಹಾಕೋದೇ ರೈತ. ಇವತ್ತು ಮೋಸ ಆಗ್ತಿರೋ ರೈತನಿಗೆ ವೀಕ್ಷಕರು. ಈಗ ಅವ್ರವ್ರ ಬೆಳೆ ಬೇಯಿಸ್ಕೊಳಕ್ಕೆ ಅವ್ರು ಏನೋ ಮಾಡಿಬಿಡ್ತಾರೆ.
ಈ ಬ್ರೋಕರ್ಸ್ಗಳು ಕೆಮಿಕಲ್ ಇದೆ ಅದು ಇದೆ ಅಂತ ಏನೋ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿ ನ್ಯೂಸಲ್ಲಿ ಏನೋ ಒಂದು ಪಾಲಿಟಿಕ್ಸ್ ಇಶ್ಯೂನ ಡೈವರ್ಟ್ ಮಾಡೋಕ್ಕೆ ಈ ರೀತಿ ಇಶ್ಯೂ ಮಾಡ್ತಾರೆ. ಡೈವರ್ಟ್ ಮಾಡೋಕ್ಕೆ ಈ ರೀತಿ ಇನ್ಸಿಡೆಂಟ್ನ ತೊಗೊಂಬಂದ್ಬಿಡ್ತಾರೆ. ತೊಗೊಂಬಂದ್ಬಿಟ್ಟು ರೈತರ ಬೆನ್ನೆಲುಬು ಮುರಿತಾ ಇದ್ದಾರೆ ವೀಕ್ಷಕರೇ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿ.